ಇಂಡಿಗೋ ಏರ್ಲೈನ್ಸ್ ವಿಮಾನದ ಹಾರಾಟ ರದ್ದಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಹಲವು ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕಿದ್ರು. ನಾನಾ ಕಾರಣಗಳಿಂದಾಗಿ ಟಿಕೆಟ್ಗಳನ್ನ ಬುಕ್ ಮಾಡಿಕೊಂಡು ಬೇರೆ ಬೇರೆ ಸ್ಥಳಗಳಿಗೆ ಹೋಗೋದಕ್ಕೆ ಮುಂದಾಗಿದ್ರು. ಆದರೆ ವಿಮಾನ ತಕ್ಷಣಕ್ಕೆ ರದ್ದಾದಂತಹ ಹಿನ್ನೆಲೆಯಲ್ಲಿ ಅವರು ಅಂದುಕೊಂಡಿದ್ದು ಯಾವುದು ಕೂಡ ಆಗೋದಕ್ಕೆ ಸಾಧ್ಯವಾಗಿಲ್ಲ. ಮತ್ತೊಂದು ಕಡೆ ಮಗಳು ತನ್ನ ತಂದೆಯ ಅಸ್ಥಿಯನ್ನ ಬಿಡೋದಕ್ಕೆ ಹೋಗೋದಕ್ಕೆ ಟಿಕೆಟ್ ಅನ್ನ ಬುಕ್ ಮಾಡಿದ್ರು. ಆದ್ರೆ ಅದು ಕೂಡ ಸಾಧ್ಯ ಆಗಿಲ್ಲ. ಇದೆಲ್ಲದರ ನಡುವೆ ಇಂಡಿಗೋ ಸಿಇಒ ಈಗ ಕ್ಷಮೆ ಯಾಚಿಸಿದ್ದಾರೆ. ಈ ರಿಪೋರ್ಟ್ ನೋಡಿ. ಇಂಡಿಗೋ ವಿಮಾನ ಹಾರಾಟದ ವ್ಯತ್ಯಯದಿಂದಾಗಿ ಪ್ರಯಾಣಿಕರು ಅಕ್ಷರಶಃ ಪರದಾಡುವಂತಹ ಸನ್ನಿವೇಶ ಇವತ್ತು ಟರ್ಮಿನಲ್ 1ರಲ್ಲಿ ಕಾಣ್ತಾ ಇದೆ. ಇಂಡಿಗೋ ವಿಮಾನ ಕ್ಯಾನ್ಸಲ್ನಿಂದ ರಾದ್ದಾಂತ, ಕರುಳು ಹಿಂಡುತ್ತೆ ಪ್ರಯಾಣಿಕರ ಕಣ್ಣೀರ ಸ್ಟೋರಿ. ಇಂಡಿಗೋ ವಿಮಾನಗಳ ಕ್ಯಾನ್ಸಲ್ನಿಂದ ಪ್ರಯಾಣಿಕರು ರೋಸಿ ಹೋಗಿದ್ದಾರೆ. ದೇಶಾದ್ಯಂತ 500ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ಸ್ಥಗಿತವಾಗಿ ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಇಂಡಿಗೋ ಸಂಸ್ಥೆ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ. ಇವತ್ತು ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ಕ್ಯೂ ನಿಂತಿದ್ದು, ಅನ್ನ ಇಲ್ಲದೆ, ತಿಂಡಿ ಇಲ್ಲದೆ, ನೀರಿಲ್ಲದೆ ಇಲ್ಲಿ ಕ್ಯೂ ಅನ್ನು ನಿಂತಿದ್ದಾರೆ. ಬಟ್ ಅವರಿಗೆ ಇನ್ನೂ ಕೂಡ ಒಂದು ಭರವಸೆ ಕೊಟ್ಟಿಲ್ಲ. ನಾವು ತಮ್ಮ ಪ್ರಯಾಣವನ್ನು ಮುಂದುವರಿಸ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಇನ್ನೂ ಕೂಡ ಭರವಸೆಯನ್ನು ಕೊಟ್ಟಿಲ್ಲ. ಇಲ್ಲಿರುವ ಸಿಬ್ಬಂದಿ ಕೂಡ ಒಂದಿಷ್ಟು ಜನರು ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ನೋ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಊರಿಗೆ ಹೊರಟವರ ಕಣ್ಣೀರ ಕತೆ ಕರುಳು ಹಿಂಡುವಂತಿದೆ. ಏರ್ಪೋರ್ಟ್ನಲ್ಲೇ ಅಸ್ಥಿ ಹಿಡಿದು ಮೊಮ್ಮಗ ಕಣ್ಣೀರು ಹಾಕಿದ್ದಾನೆ. Yes, the flight got delayed and my grandfather died. I'm going to do Visarjan, but they delayed the flight, so now I can't. ಹರಿದ್ವಾರದಲ್ಲಿ ತಂದೆ ಅಸ್ಥಿ ಬಿಡಲು ಹೋಗಬೇಕಿದ್ದ ಮಗಳು ವಿಮಾನ ಇಲ್ಲದೆ ಕಣ್ಣೀರು ಹಾಕಿದ್ದಾರೆ. ಬೆಂಗಳೂರಿಂದ ದೆಹಲಿಗೆ ಹೋಗಬೇಕಿದ್ದ ನಮಿತಾ ಕಂಗಾಲು ಆಗಿದ್ದಾರೆ. Dad got expired and this is actually his ashes 30th and we booked tickets yesterday. I got boarding passes also. I gave my phone number also to get all the confirmation, but they did not inform us about cancellation. ಏರ್ಲೈನ್ಸ್ ಅವ್ರು ಮಾಡೋದ್ರಿಂದ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ನಾವು ರಿಟರ್ನ್ ಟಿಕೆಟ್ ನ ಬುಕ್ ಮಾಡ್ಕೊಂಡಿದೀವಿ ಆಲ್ರೆಡಿ ಇವಾಗ ಮಂಡೇಗೆ. ಸೊ ನಮ್ ಪ್ಲಾನ್ಸ್ ಎಲ್ಲ ಕಂಪ್ಲೀಟ್ ಆಗಿ ಫುಲ್ ವ್ಯಾನಿಶ್ ಆಗಿ ಹೋಗ್ಬಿಟ್ಟೈತೆ. ಇಲ್ಲ, ನಮಗೆ ಈ ತರದೊಂದು ಪ್ರಾಬ್ಲಮ್ ಇದೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಇವಾಗ್ಲೇ ಗೊತ್ತಾಗಿದ್ದು. ಅಂದ್ರೆ ನಾವು ಮತ್ತೆ ಕ್ಯಾನ್ಸಲ್ ಆದಾಗ ಏನು ಅಂತ ಚೆಕ್ ಮಾಡಿದಾದ್ಮೇಲೆ ಗೊತ್ತಾಗಿದ್ದು ಈ ತರ ಎಲ್ಲ ಪ್ರಾಬ್ಲಮ್ ಆಗಿದೆ. 1000+ ಇಂಡಿಗೋ ಫ್ಲೈಟ್ಸ್ ಹಿಂಗೆ ಕ್ಯಾನ್ಸಲ್ ಆಗಿದೆ ಅಂತ ಅಂದ್ಬಿಟ್ಟು. ಅಯ್ಯಪ್ಪ ಮಾಲಾಧಾರಿಗಳಿಗೂ ಇಂಡಿಗೋ ವಿಮಾನ ಸಂಸ್ಥೆ ಶಾಕ್ ಕೊಟ್ಟಿದೆ. ಬೆಂಗಳೂರಿನಿಂದ ಕೇರಳಕ್ಕೂ ಹೋಗುವ ವಿಮಾನವು ಕ್ಯಾನ್ಸಲ್ ಆಗಿದೆ. ಇರುಮುಡಿ ಹೊತ್ತು ಏರ್ಪೋರ್ಟ್ನಲ್ಲೇ ಮಾಲಾಧಾರಿಗಳು ಪರದಾಡಿದ್ದಾರೆ. ಇಂಡಿಗೋ ಸಂಸ್ಥೆ ವಿರುದ್ಧ ವಾಟಾಳ್ ಪ್ರತಿಭಟನೆ. ಇನ್ನು ಇಂಡಿಗೋ ವಿಮಾನಗಳ ಅವಾಂತರದ ವಿರುದ್ಧ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದ್ರು. ಏರ್ಪೋರ್ಟ್ ಟೋಲ್ ಬಳಿ ರಸ್ತೆಯಲ್ಲಿ ನಿಂತು ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಧಿಕ್ಕಾರ ಕೂಗಿದ್ರು. ಇಂದು ಸಂಜೆ ಒಳಗೆ ಸಮಸ್ಯೆ ಬಗೆಹರಿಯದಿದ್ರೆ ಏರ್ಪೋರ್ಟ್ ರಸ್ತೆ ಬಂದ್ ಮಾಡೋದಾಗಿ ಎಚ್ಚರಿಕೆ ನೀಡಿದ್ರು. ಪ್ರಯಾಣಿಕರ ಬಳಿ ಇಂಡಿಗೋ ಸಿಇಒ ಕ್ಷಮೆಯಾಚನೆ. ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ. Since then, the crisis continued to aggravate, with today, December 5th, being the most severely impacted day, with the number of cancellations well over 1,000, or more than half of our number of daily flights. I, on behalf of all of us at Indigo, would like to extend our sincerest apologies for the major inconvenience this has caused to many of our customers. On account of delays or cancellations of our operation, it will take some time to return to a full normal situation, which we do anticipate between the 10th and the 15th of December. ಇಂಡಿಗೋ ವಿಮಾನಗಳ ಹಾರಾಟ ವ್ಯತ್ಯಯದಿಂದ ಪ್ರಯಾಣಿಕರು ಅಕ್ಷರಶಃ ಪರದಾಡುತ್ತಿದ್ದಾರೆ.
ಪ್ರಯಾಣಿಕರ ನೆರವಿಗೆ ಧಾವಿಸಿದ ಭಾರತೀಯ ರೈಲ್ವೆ ಇಲಾಖೆ 37 ರೈಲುಗಳಲ್ಲಿ 116 ಬೋಗಿಗಳನ್ನ ಸೇರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಂಡಿಗೋ ಏರ್ಲೈನ್ಸ್ ವಿಮಾನದ ಹಾರಾಟ ರದ್ದಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಹಲವು ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕಿದ್ರು. ನಾನಾ ಕಾರಣಗಳಿಂದಾಗಿ ಟಿಕೆಟ್ಗಳನ್ನ ಬುಕ್ ಮಾಡಿಕೊಂಡು ಬೇರೆ ಬೇರೆ ಸ್ಥಳಗಳಿಗೆ ಹೋಗೋದಕ್ಕೆ ಮುಂದಾಗಿದ್ರು. ಆದರೆ ವಿಮಾನ ತಕ್ಷಣಕ್ಕೆ ರದ್ದಾದಂತಹ ಹಿನ್ನೆಲೆಯಲ್ಲಿ ಅವರು ಅಂದುಕೊಂಡಿದ್ದು ಯಾವುದು ಕೂಡ ಆಗೋದಕ್ಕೆ ಸಾಧ್ಯವಾಗಿಲ್ಲ. ಮತ್ತೊಂದು ಕಡೆ ಮಗಳು ತನ್ನ ತಂದೆಯ ಅಸ್ಥಿಯನ್ನ ಬಿಡೋದಕ್ಕೆ ಹೋಗೋದಕ್ಕೆ ಟಿಕೆಟ್ ಅನ್ನ ಬುಕ್ ಮಾಡಿದ್ರು. ಆದ್ರೆ ಅದು ಕೂಡ ಸಾಧ್ಯ ಆಗಿಲ್ಲ. ಇದೆಲ್ಲದರ ನಡುವೆ ಇಂಡಿಗೋ ಸಿಇಒ ಈಗ ಕ್ಷಮೆ ಯಾಚಿಸಿದ್ದಾರೆ. ಈ ರಿಪೋರ್ಟ್ ನೋಡಿ. ಇಂಡಿಗೋ ವಿಮಾನ ಹಾರಾಟದ ವ್ಯತ್ಯಯದಿಂದಾಗಿ ಪ್ರಯಾಣಿಕರು ಅಕ್ಷರಶಃ ಪರದಾಡುವಂತಹ ಸನ್ನಿವೇಶ ಇವತ್ತು ಟರ್ಮಿನಲ್ 1ರಲ್ಲಿ ಕಾಣ್ತಾ ಇದೆ. ಇಂಡಿಗೋ ವಿಮಾನ ಕ್ಯಾನ್ಸಲ್ನಿಂದ ರಾದ್ದಾಂತ, ಕರುಳು ಹಿಂಡುತ್ತೆ ಪ್ರಯಾಣಿಕರ ಕಣ್ಣೀರ ಸ್ಟೋರಿ. ಇಂಡಿಗೋ ವಿಮಾನಗಳ ಕ್ಯಾನ್ಸಲ್ನಿಂದ ಪ್ರಯಾಣಿಕರು ರೋಸಿ ಹೋಗಿದ್ದಾರೆ. ದೇಶಾದ್ಯಂತ 500ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ಸ್ಥಗಿತವಾಗಿ ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಇಂಡಿಗೋ ಸಂಸ್ಥೆ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ. ಇವತ್ತು ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ಕ್ಯೂ ನಿಂತಿದ್ದು, ಅನ್ನ ಇಲ್ಲದೆ, ತಿಂಡಿ ಇಲ್ಲದೆ, ನೀರಿಲ್ಲದೆ ಇಲ್ಲಿ ಕ್ಯೂ ಅನ್ನು ನಿಂತಿದ್ದಾರೆ. ಬಟ್ ಅವರಿಗೆ ಇನ್ನೂ ಕೂಡ ಒಂದು ಭರವಸೆ ಕೊಟ್ಟಿಲ್ಲ. ನಾವು ತಮ್ಮ ಪ್ರಯಾಣವನ್ನು ಮುಂದುವರಿಸ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಇನ್ನೂ ಕೂಡ ಭರವಸೆಯನ್ನು ಕೊಟ್ಟಿಲ್ಲ. ಇಲ್ಲಿರುವ ಸಿಬ್ಬಂದಿ ಕೂಡ ಒಂದಿಷ್ಟು ಜನರು ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ನೋ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಊರಿಗೆ ಹೊರಟವರ ಕಣ್ಣೀರ ಕತೆ ಕರುಳು ಹಿಂಡುವಂತಿದೆ. ಏರ್ಪೋರ್ಟ್ನಲ್ಲೇ ಅಸ್ಥಿ ಹಿಡಿದು ಮೊಮ್ಮಗ ಕಣ್ಣೀರು ಹಾಕಿದ್ದಾನೆ. Yes, the flight got delayed and my grandfather died. I'm going to do Visarjan, but they delayed the flight, so now I can't. ಹರಿದ್ವಾರದಲ್ಲಿ ತಂದೆ ಅಸ್ಥಿ ಬಿಡಲು ಹೋಗಬೇಕಿದ್ದ ಮಗಳು ವಿಮಾನ ಇಲ್ಲದೆ ಕಣ್ಣೀರು ಹಾಕಿದ್ದಾರೆ. ಬೆಂಗಳೂರಿಂದ ದೆಹಲಿಗೆ ಹೋಗಬೇಕಿದ್ದ ನಮಿತಾ ಕಂಗಾಲು ಆಗಿದ್ದಾರೆ. Dad got expired, and this is actually his ashes 30th, and we booked tickets yesterday. I got boarding passes also. I gave my phone number also to get all the confirmation, but they did not inform us about cancellation. ಈ ತರ ಏರ್ಲೈನ್ಸ್ ಅವ್ರು ಮಾಡೋದ್ರಿಂದ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ನಾವು ರಿಟರ್ನ್ ಟಿಕೆಟ್ ನ ಬುಕ್ ಮಾಡ್ಕೊಂಡಿದೀವಿ ಆಲ್ರೆಡಿ ಇವಾಗ ಮಂಡೆಗೆ. ಸೊ ನಮ್ ಪ್ಲಾನ್ಸ್ ಎಲ್ಲ ಕಂಪ್ಲೀಟ್ ಆಗಿ ಫುಲ್ ವ್ಯಾನಿಶ್ ಆಗಿ ಹೋಗ್ಬಿಟ್ಟೈತೆ. ಇಲ್ಲ, ನಮಗೆ ಈ ತರದೊಂದು ಪ್ರಾಬ್ಲಮ್ ಇದೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಇವಾಗ್ಲೇ ಗೊತ್ತಾಗಿದ್ದು. ಅಂದ್ರೆ ನಾವು ಮತ್ತೆ ಕ್ಯಾನ್ಸಲ್ ಆದಾಗ ಏನು ಅಂತ ಚೆಕ್ ಆದ್ಮೇಲೆ ಗೊತ್ತಾಗಿದ್ದು ಈ ತರ ಎಲ್ಲ ಪ್ರಾಬ್ಲಮ್ ಆಗಿದೆ. 1000+ ಇಂಡಿಗೋ ಫ್ಲೈಟ್ಸ್ ಹಿಂಗೆ ಕ್ಯಾನ್ಸಲ್ ಆಗಿದೆ ಅಂತ ಅಂದ್ಬಿಟ್ಟು. ಅಯ್ಯಪ್ಪ ಮಾಲಾಧಾರಿಗಳಿಗೂ ಇಂಡಿಗೋ ವಿಮಾನ ಸಂಸ್ಥೆ ಶಾಕ್ ಕೊಟ್ಟಿದೆ. ಬೆಂಗಳೂರಿನಿಂದ ಕೇರಳಕ್ಕೂ ಹೋಗುವ ವಿಮಾನವು ಕ್ಯಾನ್ಸಲ್ ಆಗಿದೆ. ಇರುಮುಡಿ ಹೊತ್ತು ಏರ್ಪೋರ್ಟ್ನಲ್ಲೇ ಮಾಲಾಧಾರಿಗಳು ಪರದಾಡಿದ್ದಾರೆ. ಇಂಡಿಗೋ ಸಂಸ್ಥೆ ವಿರುದ್ಧ ವಾಟಾಳ್ ಪ್ರತಿಭಟನೆ. ಇನ್ನು ಇಂಡಿಗೋ ವಿಮಾನಗಳ ಅವಾಂತರದ ವಿರುದ್ಧ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದ್ರು. ಏರ್ಪೋರ್ಟ್ ಟೋಲ್ ಬಳಿ ರಸ್ತೆಯಲ್ಲಿ ನಿಂತು ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಧಿಕ್ಕಾರ ಕೂಗಿದ್ರು. ಇಂದು ಸಂಜೆ ಒಳಗೆ ಸಮಸ್ಯೆ ಬಗೆಹರಿಯದಿದ್ರೆ ಏರ್ಪೋರ್ಟ್ ರಸ್ತೆ ಬಂದ್ ಮಾಡೋದಾಗಿ ಎಚ್ಚರಿಕೆ ನೀಡಿದ್ರು. ಪ್ರಯಾಣಿಕರ ಬಳಿ ಇಂಡಿಗೋ ಸಿಇಒ ಕ್ಷಮೆಯಾಚನೆ. ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ. Since then, the crisis continued to aggravate, with today, December 5th, being the most severely impacted day, with the number of cancellations well over 1,000, or more than half of our number of daily flights. I, on behalf of all of us at Indigo, would like to extend our sincerest apologies for the major inconvenience this has caused to many
of our customers. On account of delays or cancellations of our operation, it will take some time to return to a full normal situation, which we do anticipate between the 10th and the 15th of December. ಇಂಡಿಗೋ ವಿಮಾನಗಳ ಹಾರಾಟ ವ್ಯತ್ಯಯದಿಂದ ಪ್ರಯಾಣಿಕರು ಅಕ್ಷರಶಃ ಪರದಾಡುತ್ತಿದ್ದಾರೆ. ಪ್ರಯಾಣಿಕರ ನೆರವಿಗೆ ಧಾವಿಸಿದ ಭಾರತೀಯ ರೈಲ್ವೆ ಇಲಾಖೆ 37 ರೈಲುಗಳಲ್ಲಿ 116 ಬೋಗಿಗಳನ್ನು ಸೇರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.